ಇದುವರೆಗೂ ಲವ್ ಜಿಹಾದ್ ಅನ್ನ ಕೇಳಿದೀವಿ. ಈಗ ಜಿಮ್ ಜಿಹಾದ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲಿ ಅಂತೀರಾ? ದಾವಣಗೆರೆ ಜಿಲ್ಲೆಯಲ್ಲಿ ಜಿಮ್ ಜಿಹಾದ್ ನ ಆರೋಪ ಕೇಳಿ ಬರ್ತಾ ಇದೆ. ಹಿಂದೂ ಸಂಘಟನೆಗಳಿಂದ ಜಿಮ್ ಜಿಹಾದ್ ನ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹಿಂದೂ ಯುವತಿಗೆ ಜಿಮ್ ಟ್ರೈನರ್ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅನ್ನುವಂತಹ ಆರೋಪ ಇದು. ಲೈಂಗಿಕ ಕೃತ್ಯವನ್ನ ನಡೆಸಿದ್ದಾನೆ ಅಂತ ಹೇಳಿ ಹಿಂದೂ ಸಂಘಟನೆಗಳು ಆರೋಪವನ್ನ ಮಾಡ್ತಾ ಇದ್ದಾವೆ. ಜಿಮ್ನ ನಾಮ ಫಲಕವನ್ನ ಕಿತ್ತು ಹಾಕಿ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆ ಸರಸ್ವತಿ ನಗರದಲ್ಲಿರುವಂತಹ ಜಿಮ್ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಹಿಂದೂ ಸಂಘಟನೆಯ ಆರೋಪ ಏನಾಗಿರಬಹುದು? ಹಾಗಾದ್ರೆ ಇಷ್ಟೆಲ್ಲಾ ಪ್ರತಿಭಟನೆ ನಡೀತಾ ಇದೆಯಲ್ಲ, ಏನೆಲ್ಲ ಆರೋಪಗಳನ್ನ ಹಾಗಾದ್ರೆ ಮಾಡ್ತಾ ಇದ್ದಾರೆ ಹಿಂದೂ ಸಂಘಟನೆಗಳು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಅನ್ಯ ಕೋಮಿನ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಮಾಡ್ತಿದ್ದಾರೆ. ಬ್ರೈನ್ ವಾಶ್ ಮಾಡ್ತಿದ್ದಾರೆ, ಲೈಂಗಿಕ ಕೃತ್ಯವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಒಂದು ಕಡೆ. ಇನ್ನ ಜಿಮ್ ಟ್ರೈನರ್ ಇಸ್ಮಾಯಿಲ್ನ ಆತನನ್ನ ಗಡಿಪಾರು ಮಾಡಬೇಕು, ಯಾಕಂದ್ರೆ ಲೈಂಗಿಕ ಚಟುವಟಿಕೆಯನ್ನ ಮಾಡ್ತಾ ಇದ್ದ, ಕಿರುಕುಳವನ್ನ ಕೊಡ್ತಾ ಇದ್ದ ಅನ್ನುವಂತಹ ಆರೋಪದ ಅಡಿಯಲ್ಲಿ ಆತನನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಶ್ರೀರಾಮ ಸೇನೆ ಇರಬಹುದು, ಹಿಂದೂ ಜಾಗರಣ ವೇದಿಕೆ ಮಾಡ್ತಿರುವಂತಹ ಪ್ರತಿಭಟನೆ ಇದು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಜಿಮ್ನ ಒಂದು ಕಡೆ ನೋಡ್ತಾ ಇದ್ದೀವಿ, ಜಿಮ್ ಯಾವ ರೀತಿಯಾಗಿ ಅಲ್ಲಿ ಜಿಮ್ನ ಮುಂದೆಯೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಡ್ರೆಸ್ಸಿಂಗ್ ರೂಮ್ನಲ್ಲಿ CCTV ಕ್ಯಾಮ್ರಾವನ್ನ ಇಟ್ಟಿದ್ದಾರೆ. ಹಾಗಾಗಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಇದು. ಮುಸ್ಲಿಂ ಜಿಮ್ ಟ್ರೈನರ್ನ ತೆಗೆದು ಹಾಕೋದಕ್ಕೆ ಹಿಂದೂ ಸಂಘಟನೆಗಳು ಒಂದು ಕಡೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಪವರ್ ಜಿಮ್ ಅನ್ನ ಶಾಶ್ವತವಾಗಿ ಮುಚ್ಚಬೇಕು ಅಂತ ಹೇಳಿ ನೋಡಿ, ಅಲ್ಲಿರುವಂತಹ ಫಲಕಗಳನ್ನೆಲ್ಲ ಕಿತ್ತು ಹಾಕ್ತಿದ್ದಾರೆ ಹಿಂದೂ ಸಂಘಟನೆಯವರು. ಈ ಜಿಮ್ ಅಲ್ಲೇ ನಡೆದಿರುವಂತದ್ದು ಈ ರೀತಿಯಾದಂತಹ ಆರೋಪ ಇದು. ಜಿಮ್ ಟ್ರೈನರ್ ಅನ್ನ ಏನು ಈ ಒಂದು ಗಡಿಪಾರನ್ನ ಮಾಡಬೇಕು. ಒಂದು ಕಡೆ ಇಲ್ಲಿವರೆಗೂ ನಾವು ಗಮನಿಸಿದ್ದೀವಿ, ಲವ್ ಜಿಹಾದ್ ಅನ್ನ ಕೇಳಿದ್ವಿ. ಈಗ ಜಿಮ್ ಜಿಹಾದ್ ಅನ್ನುವಂಥದ್ದು ಈ ಹಿಂದೆ ಅಂದ್ರೆ ಈಗೊಂದು 1.5 ವರ್ಷ 2 ವರ್ಷದ ಹಿಂದೆ ನಡೆದಂತಹ ಪ್ರಕರಣ ಈಗ ನೆನಪಾಗುತ್ತೆ. ಜಿಮ್ನಲ್ಲಿ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ಟ್ರೈನ್ ಅಪ್ ಮಾಡಿ ಜೊತೆಗೆ ಟ್ರೈನ್ ಮಾಡುವಂತಹ ನೆಪದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ನೋಡಿ, ಅವರು ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಏನಂತ ಆರೋಪ ಮಾಡ್ತಾ ಇದ್ದಾರೆ? ಬ್ರೈನ್ ವಾಶ್ನ ಮಾಡ್ತಿದ್ದಾರೆ. ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವ್ರು ಮಾಡ್ತಿರುವಂತಹ ಬ್ರೈನ್ ವಾಶ್ ಇದು. ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ. ಜಿಮ್ ಟ್ರೈನರ್ ಇದಾನಲ್ಲ ಇಸ್ಮಾಯಿಲ್ ಅಂತ ಹೇಳಿ ಆತನ ಹೆಸರು, ಆತನನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ. ಹಾಗಾದರೆ ಯಾವೆಲ್ಲ ಹಿಂದೂ ಸಂಘಟನೆಗಳಿದ್ದಾರೆ? ಶ್ರೀರಾಮ ಸೇನೆ ಸಂಘಟನೆ ಕೂಡ ಈ ಒಂದು ಸಂಘಟನೆ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಮುಂದಾಗಿರುವಂಥದ್ದು. ಮುಸ್ಲಿಂ ಜಿಮ್ ಟ್ರೈನರ್ನ ತೆಗೆದು ಹಾಕಬೇಕು ಅಂತ ಹೇಳಿ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಬೆಂಕಿಯನ್ನ ಹಚ್ಚಿ ಆರೋಪವನ್ನ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪವರ್ ಜಿಮ್ ಅಂತ ಹೇಳಿ ಇದು. ಈ ಪವರ್ ಜಿಮ್ ಅನ್ನ ಶಾಶ್ವತವಾಗಿ ಮುಚ್ಚಬೇಕು ಅಂತ ಹೇಳಿ ಆ ನಾಮಫಲಕ ಇತ್ತಲ್ಲ ಅದೆಲ್ಲವನ್ನ ಕೂಡ ಕಿತ್ಕೊಂಡು ಅದಕ್ಕೆ ಬೆಂಕಿ ಹಚ್ಚುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಆ ಹುಡುಗಿಯ ಸ್ನೇಹಿತೆ ತನ್ನ ಮನೆಗೆ ಕರ್ಕೊಂಡು ಹೋಗು ತನ್ನ ತಮ್ಮನನ್ನ ಪರಿಚಯ ಮಾಡಿಸ್ತಾಳೆ. ಆ ಮೂಲಕ ಜಿಮ್ಮಿಗೆ ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಮತ್ತು ಬರುವ ಪಾನೀಯದಲ್ಲಿ ಮತ್ತು ಬರುವಂತಹ ಮೆಡಿಸಿನ್ ಅನ್ನು ಹಾಕಿ ಅವಳ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ. ದಾವಣಗೆರೆಯಲ್ಲಿ ಈ ಹಿಂದೆ 2 ವರ್ಷದ ಹಿಂದೆ ನಮಗೆಲ್ಲರಿಗೂ ಗೊತ್ತಿದೆ, ಶಿವಪ್ಪಯ್ಯ ವೃತ್ತದ ಪಕ್ಕದಲ್ಲಿರ್ತಕ್ಕಂತಹ ಫೋರ್ಸ್ ಫಿಟ್ನೆಸ್ ಅಂತಕ್ಕಂತಹ ಜಿಮ್ಮಿನ ಮಾಲೀಕ ಅಲ್ಲಿರ್ತಕ್ಕಂತಹ ಒಂದು ಜಿಮ್ ಟ್ರೈನಿಗೆ ಬರ್ತಕ್ಕಂತಹ ಹುಡುಗಿಗೆ ಮದುವೆ ಫಿಕ್ಸ್ ಆಗುತ್ತೆ. ಮದುವೆ ಫಿಕ್ಸ್ ಆದಾಗ ಹಣದ ಬೇಡಿಕೆಯನ್ನು ಇಡ್ತಾನೆ. ಹಣವನ್ನು ಅವರ ಮನೆಯಲ್ಲಿ ಹೊಂದಿಸಿಲ್ಲ ಅನ್ನುವ ಕಾರಣವನ್ನು ಇಟ್ಟುಕೊಂಡು ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವಳು ವಿಷವನ್ನು ಕುಡಿದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಕ್ಕಂಥದ್ದು ಜಗಜ್ಜಾಹೀರಾತು. ಆವಾಗಲೂ ಸಹ ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಹೇಳಿದ್ದೆವು, ಜಿಮ್ಮಿನ ಟ್ರೈನರ್ಗಳಿಗೆ ಆ ಟ್ರೈನರಿನ ಅನುಮತಿಯ ಪತ್ರ ಕಡ್ಡಾಯ ಮಾಡಬೇಕು. ಎಲ್ಲ ಜಿಮ್ಗಳನ್ನು
ಓಪನ್ ಆಗಿ ಇರ್ತಕ್ಕಂಥ CC ಕ್ಯಾಮ್ರಾವನ್ನ ಪೊಲೀಸ್ ಇಲಾಖೆ ಆಗಾಗ ಹೋಗಿ ವೀಕ್ಷಣೆಯನ್ನ ಮಾಡಬೇಕು. ನೋಡಿ, ಜಿಮ್ ಟ್ರೈನರ್ನ ವಿರುದ್ಧ ಈಗ ಹಿಂದೂ ಸಂಘಟನೆ ಜಿಹಾದ್ನ ಆರೋಪವನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಏನಂತ, ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ರೆ ಕಾನೂನಾತ್ಮಕ ಕ್ರಮ ಆಗುತ್ತೆ, ಅದನ್ನ ಬಿಟ್ಬಿಟ್ಟು ನೈತಿಕ ಪೊಲೀಸ್ಗಿರಿ ಮಾಡಿದ್ರೆ ಅದನ್ನ ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ, ನಿಮ್ಮ ಮೇಲೂ ಕೂಡ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಬಜರಂಗದಳ ಕಾರ್ಯಕರ್ತರಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾರ್ನಿಂಗ್ ಮಾಡಿದ್ದಾರೆ. ಸ್ಟೇಷನಿಗೆ ಬನ್ನಿ, ಪೊಲೀಸ್ ಅವರಿಗೆ ಹೇಳಿ, ನಾವು ಸಾರ್ಟ್ ಔಟ್ ಮಾಡ್ತೀವಿ. ನೀವೇ ಕುತ್ಕೊಂಡು ನೀವೇ ಪೊಲೀಸ್ ಅಂತ ಅಂದ್ಕೊಂಡ್ರೆ ವಿ ವಿಲ್ ನಾಟ್ ಅಲೌ ದ್ಯಾಟ್. ಈಗ ಏನೇ ಕುಟುಂಬದವ್ರು ಇದ್ದಾರೆ, ಅವ್ರೇನಾದರೂ ಕೇಸ್ ಕೊಟ್ಟರೆ ವಿ ವಿಲ್ ಟೇಕ್ ಇಟ್, ವಿ ವಿಲ್ ಇನ್ವೆಸ್ಟಿಗೇಟ್, ವಿ ವಿಲ್ ಡೂ ಇಟ್. ಈ ಮಾರಲ್ ಪೊಲೀಸಿಂಗು, ಈ ನೈತಿಕತೆ ಬಗ್ಗೆ ಮಾತನಾಡೋಕ್ಕೆ ಯಾರಿಗೂ ಇದು ಇಲ್ಲ. ಅವ್ರ ಮೇಲೂ ನಾವು ಸೂಕ್ತ ಕ್ರಮ ತಗೋತೀವಿ. ನೀವು ಸಮಾಜಕ್ಕೆ ನೀವು ಒಳ್ಳೇದು ಮಾಡಬೇಕು ಅಂದರೆ ಬಂದು ನಮ್ಮ ಹತ್ರ ಚರ್ಚೆ ಮಾಡಿ, ನಮ್ಗೆ ಸಹಾಯ ಮಾಡಿ. ಅದು ಇದು ಬಿಟ್ಟು ನೀವೇ ಒಂದು ಪ್ಯಾರಲಲ್ ಆಗಿ ಒಂದು ತಂಡ ಕಟ್ಕೊಂಡು ಪಡೆ ಕಟ್ಕೊಂಡು ಓಡಾಡ್ತಾ ಇದ್ರೆ ನಿಮಗೂ ನಾವು ಇದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ. ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಮಂಜಪ್ಪ. ನಾವು ಗಮನಿಸ್ತಾ ಇದ್ವಿ, ಲವ್ ಜಿಹಾದ್ನ ಕೇಳ್ತಾ ಇದ್ವಿ ಇಲ್ಲಿವರೆಗೂ. ಈಗ ಜಿಮ್ ಜಿಹಾದ್ನ ಏನು ಈ ರೀತಿಯಾದಂತಹ ಪ್ರಕರಣಗಳು ದಿನ ದಿನೇ ಸಾಕಷ್ಟು ಜಾಸ್ತಿ ಆಗ್ತದೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಪ್ರಕರಣ ನಡೆದಿತ್ತು, ಆದ್ರೆ ಈಗ ಮತ್ತೆ ಮರುಕಳಿಸ್ತಾ ಇದೆ. ಏನ್ ಜಿಮ್ಗಳನ್ನ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಈ ರೀತಿ ನಡೀತಾ ಇದೆಯಾ? ಏನ್ ಸಿಗ್ತಾ ಇದೆ ಮಾಹಿತಿ ಇದ್ರ ಬಗ್ಗೆ ಮಂಜಪ್ಪ? ಖಂಡಿತವಾಗಿಯೂ ಮಾನಸ, ಈಗಾಗಲೇ ಏನು ದಾವಣಗೆರೆ ನಗರದಲ್ಲಿ ಈಗಾಗಲೇ ಏನು ಲವ್ ಜಿಹಾದ್ ಕುರಿತಾಗಿ ಸುದ್ದಿ ಆಗಿರ್ತಕ್ಕಂಥ ಜಗಜ್ಜಾಹೀರ ಆಗಿತ್ತು. ಅದಲ್ಲದೆ ಕೂಡ ಈಗ ಏನೋ ಜಿಮ್ ಜಿಹಾದ್ ಅಂತಕ್ಕಂಥ ಪರಿಕಲ್ಪನೆ ಅಥವಾ ಹೊಸ ಪದವನ್ನು ನಾವು ಕೇಳ್ತಾ ಇದೀವಿ. ಯಾಕಂತ ಹೇಳಿದ್ರೆ ಏನು ಜಿಮ್ಮಿಗೆ ಬರ್ತಕ್ಕಂಥ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಅವರ ಯಾವೇನೋ ಲೈಂಗಿಕ ಅಥವಾ ಇತ್ಯಾದಿ ಇದಕ್ಕೆ ಬಳಸ್ಕೊಳ್ತಕ್ಕಂಥ ಪ್ರಕರಣಗಳು ನಡೀತಾ ಇದಾವೆ. ಹಾಗಾಗಿ ಏನು ಒಂದೇ ಕೋಮಿನ ಒಂದು ಯುವತಿಯರನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಈಗ ಅನ್ಯ ಕೋಮಿನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತ ಏನ್ ದಾವಣಗೆರೆಯಲ್ಲಿ ಈಗ ಬಂದಿರತಕ್ಕಂಥ ಪ್ರಕರಣ ಅಂತ ಹೇಳಿದ್ರೆ, ಇಸ್ಮಾಯಿಲ್ ಅಂತಕ್ಕಂಥ ವ್ಯಕ್ತಿ ಈಗಾಗಲೇ ಪವರ್ ಜಿಮ್ ಫಿಟ್ನೆಸ್ ಅಂತಕ್ಕಂಥ ಒಂದು ಸರಸ್ವತಿ ನಗರದಲ್ಲಿರ್ತಕ್ಕಂಥ ಜಿಮ್ ಅನ್ನು ನಡೆಸ್ತಾ ಇದ್ದ. ಅವ ಜಿಮ್ ಕಮ್ ಓನರ್ ಕಮ್ ಏನು ಟ್ರೈನರ್ ಕೂಡ ಆಗಿದ್ದ. ಆ 3 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಪ್ರಕರಣಗಳನ್ನು ಮಾಡ್ಕೊಂತ ಬಂದ ಅಂತ ಹೇಳಿದ್ರೆ, ಪ್ರತಿಷ್ಠಿತ ಮನೆತನದ ಏನು ಯುವತಿಯರನ್ನು ಟಾರ್ಗೆಟ್ ಮಾಡಿ ಅವರನ್ನ ಎಲ್ಲಾ ರೀತಿಯಾಗಿ ಅಂದ್ರೆ ಅವರ ಒಂದು ಸೀಕ್ರೆಟ್ ಕ್ಯಾಮ್ರಾವನ್ನ ಅಳವಡಿಸ್ಕೊಂಡ್ಬಿಟ್ಟು ಅಲ್ಲಿಂದ ಏನು ಅವರ ಒಂದು ಅಶ್ಲೀಲ ಫೋಟೋಗಳನ್ನ ಅಥವಾ ವಿಡಿಯೋಗಳನ್ನ ರೆಕಾರ್ಡ್ ಮಾಡುವ ಮೂಲಕವಾಗಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ. ಕೆಲವೊಂದು ಬಾರಿ ದುಡ್ಡಿಗೂ ಕೂಡ ಒಂದಿಷ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ. ಅದು ಒಪ್ಪದಿದ್ದಾಗ ಏನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಏನು ಅದನ್ನ ವೈರಲ್ ಮಾಡ್ತೀನಿ ಅಂತೇಳಿ ಒಂದಿಷ್ಟು ಬೆದರಿಕೆ ಕೊಡ್ತಾ ಇದ್ದ ಅಂತ ಆರೋಪವನ್ನ ಈಗ ಪ್ರೆಸೆಂಟ್ ಅಲ್ಲಿ ದಾವಣಗೆರೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಮತ್ತು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಕಂಡು ಬಂದಂತ ಸಂದರ್ಭದಲ್ಲಿ ಈಗಾಗಲೇ ದಾವಣಗೆರೆಯಲ್ಲಿರ್ತಕ್ಕಂಥ ಶ್ರೀರಾಮ ಸೇನೆ ಕಾರ್ಯಕರ್ತರು ಮತ್ತೆ ಏನು ಬಜರಂಗ ದಳದ ಕಾರ್ಯಕರ್ತರು, 100 ಕಾರ್ಯಕರ್ತರು ಭಾಗಿಯಾಗಿ ಏನು ಸರಸ್ವತಿ ನಗರದಲ್ಲಿರ್ತಕ್ಕಂಥ ಜಿಮ್ಮಿನ ಮುಂಭಾಗದಲ್ಲಿ ಹೋಗಿ ಅದನ್ನು ಮುಚ್ಚತಕ್ಕಂಥ ಕೆಲಸ ಮಾಡಿದ್ರು. ಆಮೇಲೆ ಆ ಜಿಮ್ಮಿಗೆ ಸಂಬಂಧಪಟ್ಟಿರೋ ನಾಮಫಲಕಗಳನ್ನು ಕಿತ್ತಾಕುವ ಮೂಲಕ ಬೆಂಕಿ ಹಚ್ಚುವ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗಾಗಲೇ ಏನು ಆ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕು, ಗಡೀಪಾರು ಮಾಡಬೇಕು. ಈ ರೀತಿಯಾಗಿ ಹಿಂದೂ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಜಿಮ್ ಜಿಹಾದ್ ಮಾಡ್ತಾ ಇದ್ದಾರೆ. ಅವರನ್ನು ಗಂಭೀರವಾಗಿ ಪ್ರಕರಣವನ್ನು ತನಿಖೆಗೆ ಒಳಪಡಿಸ್ಬೇಕಂತ ಹೇಳಿ ಇವರು ಆಗ್ರಹ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಏನು ಜಿಮ್ ಜಿಹಾದಿಗೆ ಒಳಗಾಗಿರ್ತಕ್ಕಂಥ ಏನು 14 ರಿಂದ 15 ಮಹಿಳೆಯರಿದ್ದಾರೆ. ಅವ್ರು ಯಾರು ಕೂಡ ಏನೋ ಹೊರಗಡೆ ಬಂದು ಮಾನಕ್ಕೆ ಅಂಜಿ ಯಾವುದೇ ರೀತಿಯಾಗಿ ಪ್ರಕರಣ ದಾಖಲಿಸುವ ಪ್ರಕ್ರಿಯೆಯಲ್ಲಿ ತೊಡಗ್ತಾ ಇಲ್ಲ. ಅದಲ್ಲದೆ ಒಬ್ಬ ಹೆಣ್ಣುಮಗಳು ಕೂಡ ಏನೋ ಈಗಾಗಲೇ ಈ ಒಂದು ಪ್ರಕರಣದಿಂದಾಗಿ ಅಟೆಂಪ್ಟ್ ಮಾಡಿಕೊಂಡಿದ್ದಾಳೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಇಸ್ಮಾಯಿಲ್ ಏನಿದ್ದಾನೆ ಇವನ ಜಿಮ್ ಅನ್ನು ಸಂಪೂರ್ಣವಾಗಿ ಮುಚ್ಚಬೇಕು. ಅದ್ರ ಜೊತೆಗೆ ದಾವಣಗೆರೆಯಲ್ಲಿರ್ತಕ್ಕಂಥ ಎಲ್ಲ ಜಿಮ್ಗಳಿಗೂ ಕೂಡ ಯಾರು ಸರ್ಟಿಫೈಡ್ ಇದ್ದಾರೆ ಅವ್ರಿಗೆ ಮಾತ್ರನೇ ಅವಕಾಶ ಕೊಡಬೇಕು ಅಂತೇಳಿ ಪೊಲೀಸರಿಗೂ ಕೂಡ ಆಗ್ರಹ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಏನ್ ಲವ್ ಜಿಹಾದ್ ನಂತರದಲ್ಲಿ ಜಿಮ್ ಜಿಹಾದ್ ಅಂತಕ್ಕಂಥ ಒಂದು ಹೊಸ ಪದ ಕೇಳಿ ಬಂದ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆಗಳು ಮತ್ತು ಶ್ರೀರಾಮ ಸೇನೆ ಜಾಗರಣಿಕೆ ವೇದಿಕೆಯ ಕಾರ್ಯಕರ್ತರು ಈ ಒಂದು ಇಸ್ಮಾಯಿಲ್ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮಂಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.